ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಇನ್ನು ಇದೆಲ್ಲದರ ನಡುವೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಯಾರಿಗೆ ಒಲಿಯುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿದೆ. ಬೆಳಗಾವಿಯ ಸಾಹುಕಾರ್ಗೆ ಕೆಪಿಸಿಸಿ ಜೊತೆಗೆ ಸಚಿವ ಸ್ಥಾನವೂ ಏನಾದರೂ ಸಿಗತ್ತಾ? ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಈಗ ಆಲ್ರೆಡಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಸಾಹುಕಾರ್ಗೆ ಕೆಪಿಸಿಸಿ ಜೊತೆಗೆ ಸಚಿವ ಸ್ಥಾನವೂ ಸಿಗುತ್ತಾ? ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಕ್ಯಾಬಿನೆಟ್ನಲ್ಲಿ ಹೊಸಬರು ಇರಬೇಕು, ಹಳಬರು ಇರಬೇಕು, ಯಾರನ್ನ ಸೇರಿಸಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನಿಸುತ್ತೆ. ಸಿಎಲ್ಪಿ ಸಭೆಯಲ್ಲಿ ಕೇವಲ ಸಿಎಂ ಸಚಿವರ ಪಟ್ಟಿ ಮಾತ್ರ ಫೈನಲ್ ಆಗುತ್ತೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ಮೇಲೆ ಕೆಪಿಸಿಸಿ ಅಧ್ಯಕ್ಷರ ಹೆಸರು ಕೂಡ ಫೈನಲ್ ಆಗುತ್ತೆ. ಹೀಗಂತ ಬೆಂಗಳೂರಲ್ಲಿ ಶಾಸಕ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಕೆಪಿಸಿಸಿ ಅಧ್ಯಕ್ಷರ ಪಟ್ಟ ಯಾರಿಗೆ ಸಿಗುತ್ತೆ ಅನ್ನುವಂಥ ಕುತೂಹಲ, ಅದ್ರ ಜೊತೆಗೆ ಇವ್ರಿಗೂ ಕೂಡ ಸಚಿವ ಸ್ಥಾನ ಇರುತ್ತಾ ಇರಲ್ವಾ, ಏನು ಎತ್ತ ಅನ್ನುವಂಥ ಗೊಂದಲಗಳು ಅಥವಾ ಆ ಒಂದು ಕುತೂಹಲ ಏನಿದೆ ಅದಕ್ಕೊಂದು ಫುಲ್ ಸ್ಟಾಪ್ ಬೀಳಬೇಕು ಅಂತಂದರೆ ಇವತ್ತು ನಡೆಯುವಂಥ CLP ಮೀಟಿಂಗ್ನಲ್ಲಿ ಈ ಎಲ್ಲ ವಿಚಾರವಾಗಿ ಫೈನಲೈಸ್ ಮಾಡುವಂಥ ಕೆಲಸ ಆಗುತ್ತೆ. ಒನ್ಸ್ ಡಿಕೆ ಶಿವಕುಮಾರ್ ಅವರು ಸಿಎಂ ಆದಮೇಲೆ ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ ಅವರ ಹೆಸರು ಕೂಡ ಅಂತಿಮ ಆಗಲಿದೆ ಅಂತ ಬೆಂಗಳೂರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ DCM ವಿಚಾರಕ್ಕೆ ಸಂಬಂಧಪಟ್ಟಂಥ ಗೊಂದಲ ಆಗಿರ್ಬೋದು, ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರಿಗೆ ನೀಡ್ತಾರೆ ಅನ್ನುವಂಥ ಪ್ರಶ್ನೆ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಇವತ್ತು ಒಂದು ಸ್ಪಷ್ಟ ಉತ್ತರ ಸಿಗುತ್ತೆ. ಮೊದಲಿಗೆ ಈಗ CLP ಮೀಟಿಂಗ್ ನಡಿಬೇಕು. ಆ CLP ಮೀಟಿಂಗ್ನಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆ ಆಗುತ್ತೆ. ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಯಾರಿಗೆ ಒಲಿಯಲಿದೆ ಅನ್ನುವಂತಹ ಹೆಸರು ಕೂಡ ಫೈನಲೈಸ್ ಆಗುತ್ತೆ. ಸೊ ಅಲ್ಲಿಗೆ ಈ ಎಲ್ಲ ಪ್ರಶ್ನೆಗಳು, ಗೊಂದಲಗಳೇನಿದೆ, ಈ ಎಲ್ಲ ಕುತೂಹಲಕ್ಕೆ ಇವತ್ತು ಸಂಜೆ ಆಲ್ಮೋಸ್ಟ್ ಒಂದು ತೆರೆ ಬೀಳುವಂತಹ ಚಾನ್ಸಸ್ ದಟ್ಟವಾಗಿದೆ. ಬಿಕಾಸ್ ಹೊಸ ಸಂಪುಟದಲ್ಲಿ ನಮಗೊಂದು ಅವಕಾಶ ಸಿಗುತ್ತೆ ಅಂತೇಳಿ ಭಾಳಷ್ಟು ಜನ ಆಸೆಗಳಿಂದ ಎದುರು ನೋಡ್ತಾ ಇದ್ದಾರೆ. ಅದರಲ್ಲೂ ಹಿಂದೆ ಈಗ ಸಿದ್ದರಾಮಯ್ಯ ಅವರ ಆಪ್ತರಂತೂ ತಮಗೆ ಕ್ಯಾಬಿನೆಟ್ನಲ್ಲಿ ಸ್ಥಾನಮಾನ ಇರುತ್ತಾ ಇಲ್ವಾ, ತಮ್ಮನ್ನು ಕೈ ಬಿಡ್ತಾರಾ, ಹೊಸಬ್ರಿಗೆ ಅವಕಾಶ ಕೊಡ್ತಾರಾ, ಏನು ಎತ್ತ ಅನ್ನುವಂಥ ಟೆನ್ಷನ್ನು, ಭೀತಿ ಸಹಜವಾಗಿದೆ. ಅದರ ಜೊತೆಗೆ ಈಗ ಒಂದು ರೀತಿ ಸಿದ್ದರಾಮಯ್ಯ ಅವರ ನಿವಾಸ ಹೆಂಗಾಗಿದೆ ಅಂತಂದರೆ ಅಲ್ಲಿಗೆ ಸಾಕಷ್ಟು ಹಿರಿಯರು, ಆಮೇಲೆ ಅವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ನಾಯಕರೆಲ್ಲರೂ ಕೂಡ ಹೋಗಿ ಚರ್ಚೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಲಾಭಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ನೋಡಬೇಕು ಹೈಕಮಾಂಡ್ ಏನು ಡಿಸೈಡ್ ಮಾಡಿದೆ, ಯಾರ್ಯಾರಿಗೆ ಈ ಬಾರಿ ಮಂತ್ರಿಗಿರಿ ಪಟ್ಟ ಸಿಗಬಹುದು. ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಗೊಂದಲ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಹೆಸರು ಕೂಡ ಇವತ್ತೇ CLP ಮೀಟಿಂಗ್ನಲ್ಲಿ ಫೈನಲೈಸ್ ಆಗುತ್ತೆ ಅಂತ ಅದೇ ವಿಚಾರವನ್ನು ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಏನು ಡಿಸೈಡ್ ಮಾಡುತ್ತೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಅಲ್ಲಿಗೆ ಅವ್ರು ಯಾರನ್ನ ಆಯ್ಕೆ ಮಾಡ್ತಾರೆ ಅಥವಾ ಯಾರ ಹೆಸರನ್ನು ಸೂಚಿಸ್ತಾರೆ, ಸೊ ಅವ್ರು ತಗೊಳ್ಳುವಂಥ ಡಿಸಿಷನ್ಗೆ ನಾವು ಒಪ್ಪಿಗೆ ಇರುತ್ತೆ, ನಮ್ದು ಯಾವುದೇ ರೀತಿಯಾದಂಥ ತಕರಾರಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಅನೇಕ ನಾಯಕರು, ಅದರಲ್ಲೂ ಕೆಲವರಂತೂ ಈ ಬಾರಿ ನಮಗೂ ಒಂದು ಅವಕಾಶ ಸಿಗಬಹುದು ಅಂತೇಳಿ ಆಸೆಗಣ್ಣಿಂದ ಎದುರು ನೋಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಸಹಜವಾಗಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ರಾಜ್ಯದಲ್ಲಿ ಗರಿಗೆದರಿದೆ. ಸಹಜವಾಗಿ ನಿರೀಕ್ಷೆಗಳು ಕೂಡ ಸಾಕಷ್ಟಿದೆ, ಯಾರಿಗೆ ಕೊಡ್ಬೋದು. ಆಮೇಲೆ ಈ DCM ವಿಚಾರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಕೂಡ ಇದೆ. ಬಿಕಾಸ್ 1, 3, 4 ಮಾಡ್ತಾರಾ, ಅಥವಾ ಸಮುದಾಯವಾರು ಲೆಕ್ಕಾಚಾರದಲ್ಲಿ ಏನಾದರೂ ನಾವು ಸಂಭಾವ್ಯ ಪಟ್ಟಿಗಳನ್ನು ನಿಮಗೆ ತೋರಿಸಿದ್ವಲ್ಲ ಅದೇ ರೀತಿಯಾಗಿ ಏನಾದರೂ ಮಾಡ್ತಾರಾ? ಬಿಕಾಸ್ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂಬರುವಂಥ 2028ರ ಚುನಾವಣೆಯನ್ನು ಕೂಡ ಗಮನದಲ್ಲಿಟ್ಕೊಂಡು ಹೈಕಮಾಂಡ್ ಈ ನಿರ್ಧಾರ ತೆಗೆದುಕೊಂಡಿರೋದು. ಅದರಲ್ಲಿ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದ ನಂತರದಲ್ಲಿ ಅವ್ರ ರೀತಿಯಾದಂಥ ಮಾಸ್ ಪವರ್ ಇರುವಂಥವ್ರು, ಜೊತೆಗೆ ಎಲ್ಲ ವರ್ಗದ ಮತಗಳನ್ನು ಸೆಳಿಬಹುದಾದಂಥ ನಾಯಕರಿಗೆ ಕೆಪಿಸಿಸಿ ಪಟ್ಟವನ್ನು ಕಟ್ಟಬೇಕು. ಬಿಕಾಸ್ 2028ಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದು ಒಂದೇ ಹೈಕಮಾಂಡ್ನ ತಲೆಯಲ್ಲಿರುವಂಥ ವಿಚಾರ. ಅದರಲ್ಲೂ ಈ ರಾಜ್ಯಸಭೆ ಎಲೆಕ್ಷನ್ ಆಗಿರ್ಬೋದು, ಮುಂದಿನ ತಿಂಗಳು ನಡೆಯುವಂಥದ್ದು, ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಎಲ್ಲ ಆಯಾಮದಲ್ಲೂ ಅಳೆದು ತೂಗಿ ಈಗ ಹೈಕಮಾಂಡ್ ಒಂದು ಡಿಸಿಷನ್ ಅಂತ ತೆಗೆದುಕೊಂಡಿದೆ. ಯಾವ ರೀತಿಯಾದಂಥ ಚರ್ಚೆ ಆಗಿದೆ, ಏನು ಎತ್ತ. ಸೊ ಅಲ್ಲಿಗೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆ, ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಹೆಸರೇನಿದೆ ಅದು ಕೂಡ ಇವತ್ತು ನಡೆಯುವಂಥ CLP ಮೀಟಿಂಗ್ನಲ್ಲಿ ಫೈನಲ್ ಆಗುತ್ತೆ. ಸೊ ಇಷ್ಟು ದಿನ ಒಂದು ಲೆಕ್ಕಾಚಾರ ಅಂದರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡೋವರೆಗೂ ಅಥವಾ ತಮ್ಮ ಕುರ್ಚಿ ಸ್ಥಾನ ಬಿಟ್ಕೊಡೋವರೆಗೂ ಒಂದು ಲೆಕ್ಕಾಚಾರ ಆದರೆ, ಈಗ ಇನ್ನು ಮುಂದೆ ಆಗ್ತಾ ಇರೋದು ಇದು ಬೇರೆ ರೀತಿಯಾದಂಥ ಲೆಕ್ಕಾಚಾರ. ಸಹಜವಾಗಿ ಹಿರಿಯರಿಗೂ ಕೂಡ ಸಾಕಷ್ಟು ಟೆನ್ಷನ್ ಇರುತ್ತೆ, ಆತಂಕ ಇರುತ್ತೆ.
ಅದರಲ್ಲೂ ಹೇಳಿ ಕೇಳಿ 60-40 ಫಾರ್ಮುಲಾ ಬೇರೆ ಏನೋ ಅಪ್ಲೈ ಮಾಡಿದ್ದಾರೆ, ಅದನ್ನು ಅನುಸರಿಸಬೇಕು ಅನ್ನುವಂಥ ಚಿಂತನೆ ಕೂಡ ಹೈಕಮಾಂಡ್ ಮಾಡಿದೆಯಲ್ಲ. 60% ಹೊಸಬರಿಗೆ ಅಥವಾ ಯಂಗ್ಸ್ಟರ್ಸ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಇನ್ನು ಉಳಿದಂತೆ 40% ಏನಿದೆ, ಆ 40%ನಷ್ಟು ಹಿರಿಯರಿಗೆ ಯಥಾ ಪ್ರಕಾರ ಏನಿತ್ತು ಅದೇ ರೀತಿಯಾಗಿ ಅವ್ರಿಗೆ ಚಾನ್ಸ್ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರ. ಈ 60-40 ಫಾರ್ಮುಲಾ ಹೆಂಗೆ ವರ್ಕೌಟ್ ಆಗುತ್ತೆ, ಅದರಲ್ಲಿ ಅವರ ಬೆಂಬಲಿಗರು ಅಥವಾ ಕಾರ್ಯಕರ್ತರು ಇದಕ್ಕೆಲ್ಲ ಒಪ್ಪಬೇಕಲ್ಲ. ಸಹಜವಾಗಿ ನೋಡಿ, ಈಗ ಆಲ್ರೆಡಿ ಯಾವಾಗ ಮಂತ್ರಿಗಿರಿ ಪಟ್ಟ ಹೊಸ ಕ್ಯಾಬಿನೆಟಲ್ಲಿ ಯಾರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ವಿಚಾರವಾಗಿ ಸಾಕಷ್ಟು ಮಂದಿ ಕೂಡ ಅವರ ಕಾರ್ಯಕರ್ತರು, ಬೆಂಬಲಿಗರು, ಅವರ ಅಭಿಮಾನಿಗಳು ಇವರಿಗೂ ಈ ಬಾರಿ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಡಿಮ್ಯಾಂಡ್ ಇಡೋದು ಸಹಜ. ಸೊ ಅದನ್ನೆಲ್ಲ ತಲೆಯಲ್ಲಿಟ್ಕೊಂಡು ಈಗ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿರುವಂಥ ಕಾರಣಕ್ಕಾಗಿ ಯಾರಿಗೆ ಅವಕಾಶ ಸಿಗುತ್ತೆ ಅಥವಾ ಯಾರನ್ನು ಕಿಕ್ಔಟ್ ಮಾಡ್ತಾರೆ, ಯಾರನ್ನ ಚೂಸ್ ಮಾಡ್ತಾರೆ, ಅಥವಾ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಂಪುಟದಲ್ಲಿ ಯಾರ್ಯಾರನ್ನ ಸೇರಿಸ್ಕೊಳ್ತಾರೆ ಅನ್ನುವಂಥದ್ದು ಸಹಜವಾಗಿರುವಂಥ ಕುತೂಹಲ. ಈಗ ಆಲ್ರೆಡಿ ಸಾಕಷ್ಟು ಮಂದಿ ನಾಯಕರ ಬೆಂಬಲಿಗರು ಕೂಡ ಈ ಬಾರಿ ಅವರಿಗೊಂದು ಸಚಿವ ಸ್ಥಾನ ಸಿಗಬೇಕು ಅಥವಾ ನಮ್ಮ ಸಮುದಾಯಕ್ಕೂ ಒಂದು ಕೊಡಬೇಕು, ಈ ಥರದ್ದೆಲ್ಲ ಡಿಮ್ಯಾಂಡ್ಸ್ಗಳು ಸಹಜವಾಗಿ ಇಟ್ಟಿದ್ದಾರೆ. ಬಿಕಾಸ್ ಈ 2.5 ವರ್ಷ ಕಾನ್ಸೆಪ್ಟ್ ಏನು ಮುಂಚೆನೇ ಚರ್ಚೆ ಆಗಿತ್ತಲ್ಲ, ಯಾವಾಗ 6 ತಿಂಗಳು 1 ವರ್ಷದಿಂದ ನಾಯಕತ್ವದ ಫೈಟ್ ನಡೀತಾ ಇತ್ತು, ಆಗ್ಲಿಂದಲೂ ಕೂಡ ಈ ಎಲ್ಲ ಹೆಚ್ಚುವರಿ DCMನ ವಿಚಾರ ಆಗಿರ್ಬೋದು, ಅಥವಾ ಈ ದಲಿತ CM ವಿಚಾರ ಆಗಿರ್ಬೋದು, ಅಥವಾ ಸಮುದಾಯವಾರು ಲೆಕ್ಕಾಚಾರದಲ್ಲಿ ಹೆಚ್ಚುವರಿ DCMಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ವಿಚಾರ ಆಗಿರ್ಬೋದು, ಇದೆಲ್ಲವೂ ಕೂಡ ಪದೇ ಚರ್ಚೆ ಆಗ್ತಾ ಇತ್ತು. ಬಟ್ ಹೈಕಮಾಂಡ್ ಕೂಡ ಇಲ್ಲಿವರೆಗೂ ಅದನ್ನೆಲ್ಲ ತಲೆಯಲ್ಲಿಟ್ಕೊಂಡೇ ಇಲ್ಲಿವರೆಗೂ ತಗೊಂಡು ಬಂದಿದ್ದದನ್ನು. ಬಿಕಾಸ್ ಆ ಒಂದು ಜೇನುಗೂಡಿಗೆ ಕೈ ಹಾಕೋದು ಬೇಡ. ಆಮೇಲೆ ಈಗ ನಾವು ನಿರೀಕ್ಷೆ ಮಾಡದಂತೆ ಏನು ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸ್ತಿದ್ದಂತೆಯೇ ಹಂಗಾಗತ್ತೆ ಹಿಂಗಾಗತ್ತೆ ಆ ಥರದ್ದು ಯಾವುದೂ ಆಗಿಲ್ಲ. ಆಮೇಲೆ ಸಿದ್ದರಾಮಯ್ಯ ಅವರು ತಾವು ಸುದ್ದಿಗೋಷ್ಠಿ ನಡೆಸಿದ ಸಂದರ್ಭದಲ್ಲಿ ಕ್ಲಿಯರಾಗಿ ಹೇಳಿದ್ರಲ್ಲ, ಹೈಕಮಾಂಡ್ ಯಾವತ್ತು ಹೇಳುತ್ತೆ ಅವತ್ತು ನಾನು ಆ ಕೆಲಸ ರಿಸೈನ್ ಮಾಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೆ. ಹಿಂದೆ ಕೂಡ ಅನೇಕ ಬಾರಿ ಹೇಳಿದ್ದೆ. ಹೈಕಮಾಂಡ್ ಹೇಳಿತು, ಹಾಗಾಗಿ ನಾನು ಯಾರ ಒತ್ತಡವೂ ಇಲ್ಲದೆ ಸ್ವಯಂ ಪ್ರೇರಿತವಾಗಿ ಹೈಕಮಾಂಡ್ ಸೂಚನೆ ಕೊಟ್ಟ ಬೆನ್ನಲ್ಲೇ ನನ್ನ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಅಲ್ಲಿಗೆ ಸುಸೂತ್ರವಾಗಿ ಆ ಒಂದು ಪ್ರೊಸೀಜರ್ ಆಯಿತು. ಬಟ್ ಈಗ ನೆಕ್ಸ್ಟ್ ಆಗಬೇಕಾಗಿರುವಂಥ ಪ್ರಕ್ರಿಯೆಗಳಿದೆಯಲ್ಲ, ಅದು ಅಷ್ಟೇ ಸುಸೂತ್ರವಾಗಿ ನಡೆಯುತ್ತಾ? ಬಿಕಾಸ್ ಹೈಕಮಾಂಡ್ ಏನೇ ಡಿಸಿಷನ್ ತಗೊಂಡ್ರೂ ಕೂಡ ನಾವು ಅದಕ್ಕೆ ಬದ್ಧವಾಗಿದ್ದೀವಿ ಅಂತ ಕಾಂಗ್ರೆಸ್ನ ಎಲ್ಲ ಲೀಡರ್ಸ್ಗಳು ಕೂಡ ಹೇಳ್ತಾ ಇದ್ದಾರೆ. ಆ ಥರದ ಬೆಳವಣಿಗೆಗಳು ಅಥವಾ ಆ ಥರದ ವಿರೋಧಗಳು ಬಹುಶಃ ವ್ಯಕ್ತ ಆಗೋದು ಆಲ್ಮೋಸ್ಟ್ ಡೌಟ್. ಸೊ ಒಂದು ಈಗಿರುವಂಥ ಪ್ರಶ್ನೆ ಏನು ಅಥವಾ ಕುತೂಹಲ ಏನು ಅಂತಂದರೆ, ಡಿ ಕೆ ಶಿವಕುಮಾರ್ ಅವರು ಮೊದಲಿಗೆ ಸೋಮವಾರ ಅಥವಾ ಬುಧವಾರ ಅಂತ, ಅದರಲ್ಲೂ ಹೇಳಿ ಕೇಳಿ ಮಹಾನ್ ದೈವಭಕ್ತ ಆಗಿರುವಂಥ ಕಾರಣಕ್ಕಾಗಿ ಪೂಜೆ ಪುನಸ್ಕಾರ ಪ್ರಾರ್ಥನೆ ಇದೆಲ್ಲವೂ ಈಗ ಫಲ ಸಿಕ್ಕಿದೆ. ಅವರ ಪೂಜೆ ಮಾಡಿದಂಥ ಕಾರಣಕ್ಕಾಗಿ ಅದು ಫಲ ಕೊಟ್ಟಿದೆ ದೇವರು. ಹಾಗಾಗಿ ಯಾವ ಟೈಮು ಸೋಮವಾರ ಮೊದಲಿಗೆ ಹೇಳಲಾಗ್ತಾ ಇತ್ತು, ಈಗ ಬುಧವಾರ ಅಥವಾ ಶುಕ್ರವಾರ, 1ನೇ ತಾರೀಕು, 3ನೇ ತಾರೀಕು ಅಥವಾ 5ನೇ ತಾರೀಕು ನೋಡೋಣ. ನಾಳೆ ಮೀಟಿಂಗ್ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ನಾಳೆ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಏನಾಗಿದೆ ಡೆಲ್ಲಿಯಲ್ಲಿ. ಅದಾದ್ಮೇಲೆ ಮುಂದಿನ ಚರ್ಚೆಗಳ ಪ್ರಾರಂಭ. ಇಲ್ಲ, ಅದು ಯಾವುದು ನಮಗೆ ಗೊತ್ತಿಲ್ಲ. ನಾಳೆ ಸಭೆ ಹೋದ್ಮೇಲೆ ಗೊತ್ತಾಗೋದು, ಅಲ್ಲಿವರೆಗೆ ವೇಟ್ ಮಾಡ್ಬೇಕಷ್ಟೇ. ಅದು ಯಾವ್ದೋ ಚರ್ಚೆ ಆಗಿಲ್ಲ. ನಾಳೆ ಚರ್ಚೆ ಎಲ್ಲ ಒಟ್ಟಿಗೆ. ಗೊತ್ತಿಲ್ಲ. ನಾಳೆ ಸಭೆ ನಂತರ ಗೊತ್ತಾಗೋದು. ಅಧಿಕೃತವಾಗಿ ನಿನ್ನೆ ರಾಹುಲ್ ಗಾಂಧಿ ಅವರು ಹೇಳಿದಾದ್ರು ಏನು ಅಂತ ಅದನ್ನೇ ನಾಳೆ ಎಲ್ಲರಿಗೂ ಬಹಿರಂಗವಾಗಿ ಹೇಳ್ತಾರೆ. ಅದಕ್ಕೆ ಎಲ್ಲರೂ ನಾಳೆ ಇನ್ವೈಟ್ ಮಾಡಿದಾರೆ. ನಾಳೆ ಹೋಗ್ತೀವಿ. ನಾಳೆ ಮಟ್ಟ ವೇಟ್ ಮಾಡಿ. ಇಲ್ಲ, ಯಾವ್ದು ತಂದಿಲ್ಲ. ನಾಳೆ CM ಸಭೆ ನಂತರ ಯಾರಿಗೆ ಮಾಡಿರ್ತಾರ. ಯಾವುದೇ ಇದ್ರೂ ಕೂಡ 2-3 ಹೆಸರು ಇಟ್ಟಿರ್ತಾರೆ. ಒಂದು ಹೆಸರು ಯಾವಾಗ ಇರೋಲ್ಲ. 2-3 ಹೆಸರಲ್ಲಿ ಅವ್ರಿಗೆ ಯಾವುದು ಸೂಕ್ತ ಅದನ್ನು ಮಾಡ್ತಾರೆ. ಸೊ ವೇಟ್ ಮಾಡ್ಬೇಕಷ್ಟೇ ನಾವೀಗ. ಸೊ ಹಳಬ್ರು ಇರಬೇಕು, ಕ್ಯಾಬಿನೆಟ್ಲಿ ಹೊಸಬ್ರು ಇರಬೇಕು. ಎಲ್ಲರನ್ನೂ ಹೊಸಬ್ರು ಮಾಡ್ಲಿಕ್ಕಲ್ಲ, ಹಳಬ್ರು ಮಾಡ್ಲಿಕ್ಕಲ್ಲ. ಇಬ್ಬರು ಕಾಂಬಿನೇಷನ್ ಆಗಿ ಬೇಕು. ಎರಡು ಬ್ಯಾಲೆನ್ಸ್ ಮಾಡಬೇಕು.